Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಸಮೀಕ್ಷೆಗಳು ಹೇಳುವಂತೆ ಬಿಜೆಪಿ ಗೆದ್ದೇ ಬಿಡುತ್ತಾ ಅನ್ನೋದು ಇನ್ನಷ್ಟೇ ಬಹಿರಂಗವಾಗಬೇಕಾಗಿದೆ. ಆದರೆ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಈಗಾಗಲೇ ಸಂಭ್ರಮಾಚರಣೆಗೆ ಸಿದ್ಧತೆ ಶುರುವಾಗಿದೆ. ಅದರಲ್ಲೂ ಶಾಮಿಯಾನ ಎಲ್ಲಾ ಹಾಕಿ ವಿಜಯೋತ್ಸವಕ್ಕೆ ನಿನ್ನೆಯಿಂದಲೇ ಬಿಜೆಪಿ ಕಚೇರಿಯಲ್ಲಿ ಭರದ ಸಿದ್ಧತೆಗಳು ನಡೆದಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡುವಂತಹ ಪ್ರತ್ಯಕ್ಷ ವರದಿಯನ್ನ ನೋಡೋಣ ಬನ್ನಿ. ದೇಶದ ಅತಿ ದೊಡ್ಡ ಕುತೂಹಲವೊಂದಕ್ಕೆ ತೆರೆಬೀಳುವಂತಹ ಕ್ಷಣ. ಮುಂದಿನ ಸರ್ಕಾರ ಯಾರದ್ದು? ಎನ್ಡಿಎ ಆಡಳಿತಕ್ಕೆ ಬರುತ್ತಾ ಅಥವಾ ಇಂಡಿಯಾ ಒಕ್ಕೂಟ ಆಡಳಿತಕ್ಕೆ ಬರುತ್ತಾ ಅನ್ನುವಂತಹ ದೊಡ್ಡ ಪ್ರಶ್ನೆ ಎದುರಾಗಿದೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುವಂತಹ ಕ್ಷಣ. ಇದೀಗ ಬಿಜೆಪಿ ಮತ್ತು ಎನ್ಡಿಎ ಒಕ್ಕೂಟ ಸಂಪೂರ್ಣವಾದಂತಹ ವಿಶ್ವಾಸದಲ್ಲಿದೆ. ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ ಬಂದೇ ಬರ್ತಾರೆ, ಆಡಳಿತಕ್ಕೆ ಬಂದೇ ಬರ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದೆ. ಇದೀಗ ನಾವು ತೋರಿಸ್ತಾ ಇರುವಂತಹ ದೃಶ್ಯಗಳು ಬಿಜೆಪಿಯ ಪ್ರಧಾನ ಕಚೇರಿಯ ದೃಶ್ಯ. ಇಲ್ಲಿ ಮುಂಭಾಗದಲ್ಲಿ ಇದೀಗ ಬೆಳಗ್ಗೆ ಮತದ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆದ ತಕ್ಷಣದಿಂದ ಕಾರ್ಯಕರ್ತರು ಇಲ್ಲಿ ಜಮಾವಣೆ ಆಗೋದಕ್ಕೆ ಬೇಕಂತ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಶಾಮಿಯಾನದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಪ್ರಧಾನ ಕಚೇರಿಯ ಒಳಭಾಗದಲ್ಲೂ ಕೂಡ ಟೇಬಲ್ಗಳ ವ್ಯವಸ್ಥೆಗಳನ್ನ ಮಾಡಲಾಗಿದೆ. LED ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫಲಿತಾಂಶ ಆಗಮಿಸಿದ ಬಳಿಕ ಬಿಜೆಪಿಯ ಈ ಪ್ರಧಾನ ಕಚೇರಿಗೆ ಆಗಮಿಸುತ್ತಾರೆ. ನಾವು ಗಮನಿಸುತ್ತಿದ್ದ ಹಾಗೆ ಪ್ರತಿ ಬಾರಿ ಚುನಾವಣೆ ಆದಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿಯೇ ಸ್ಥಳಕ್ಕೆ ಬಂದು ಕಾರ್ಯಕರ್ತರನ್ನ ಉದ್ದೇಶಿಸಿ ಕೈ ಬೀಸುವಂತಹ ಕೆಲಸವನ್ನ ಮಾಡ್ತಾರೆ. ಸಂಭ್ರಮಾಚರಣೆಯಲ್ಲಿ ಮೋದಿಯವರು ಕೂಡ ಭಾಗಿಯಾಗ್ತಾರೆ ಅನ್ನುವಂತಹ ಒಂದು ಬಹುದೊಡ್ಡ ನಿರೀಕ್ಷೆ ಇದೀಗ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ. ಪ್ರಮುಖವಾಗಿ ಎಕ್ಸಿಟ್ ಪೋಲ್ಗಳು ಬಂದ ನಂತರ ಎನ್ಡಿಎ ಅಧಿಕಾರಕ್ಕೆ ಮತ್ತೆ ಬಂದೇ ಬರುತ್ತೆ ಮತ್ತು ನರೇಂದ್ರ ಮೋದಿ ಅವರ 3.0 ಸರ್ಕಾರ ಪ್ರಾರಂಭ ಆಗುತ್ತೆ ಅನ್ನುವಂತಹ ರೀತಿಯ ವಿಶ್ಲೇಷಣೆಗಳು ಪ್ರಾರಂಭವಾದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಬಿಜೆಪಿಯ ಪ್ರಧಾನ ಕಚೇರಿಯಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಈಗ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಎಲ್ಲ ಒಂದು ಶಾಮಿಯಾನವನ್ನ ಹಾಕಿ ಕಾರ್ಯಕರ್ತರು ಇಲ್ಲಿ ನೃತ್ಯ ಮಾಡೋದಕ್ಕೆ, ತಮ್ಮ ಸಂಭ್ರಮವನ್ನು ಹಂಚಿಕೊಳ್ಳೋದಕ್ಕೆ, ಕಾರ್ಯಕರ್ತರು ಎಲ್ಲರಿಗೂ ಕೂಡ ಒಳಬಂದು ಅವಕಾಶವನ್ನು ಕಲ್ಪಿಸೋದಕ್ಕೆ ಬೇಕಂತ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಭದ್ರತಾ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿ ಈಗಾಗಲೇ ಹಾಜರಾಗಿದ್ದಾರೆ. ನಿಜಕ್ಕೂ ಮೋದಿ ಅವರ ಮತ್ತೊಂದು ಆಡಳಿತ ವೈಖರಿಯನ್ನು ನೋಡೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆಯಾ ಅಥವಾ ಒಂದು ಹೊಸದೊಂದು ಅಧ್ಯಾಯ ಕಾಂಗ್ರೆಸ್ನ ಮೂಲಕ ಇಂಡಿಯಾ ಒಕ್ಕೂಟದ ಮೂಲಕ ಪ್ರಾರಂಭ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಮತ್ತು ಕುತೂಹಲ ಇನ್ನೂ ಕೂಡ ಮನೆ ಮಾಡಿದೆ. ಹೀಗಾಗಿ TV9 ಕೂಡ ನವದೆಹಲಿಯಿಂದ ಪ್ರತಿಯೊಂದು ಕ್ಷಣವನ್ನು ಕೂಡ ವರದಿ ಮಾಡೋದಕ್ಕೆ ಸಿದ್ಧವಾಗಿದೆ. ನಾವೀಗ ಇರುವಂತಹ ಬಿಜೆಪಿಯ ಪ್ರಧಾನ ಕಚೇರಿಯಿಂದಲೂ ಕೂಡ ಸಂಪೂರ್ಣವಾದಂತಹ ಕಾರ್ಯಕರ್ತರ ಅಭಿಪ್ರಾಯ ಹೇಗಿರುತ್ತೆ, ಅವರ ಖುಷಿ ಹೇಗಿರುತ್ತೆ ಅನ್ನುವಂಥದ್ದನ್ನ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮುಂದುವರಿಸ್ತೀವಿ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ನವದೆಹಲಿ. ಇನ್ನು ಫಲಿತಾಂಶಕ್ಕೂ ಮುನ್ನವೇ ಬಿಜೆಪಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ವಿಜಯೋತ್ಸವಕ್ಕೆ ಕೇಸರಿ ಪಾಳಿಯ ಭರದ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಫಲಿತಾಂಶಕ್ಕೂ ಮುನ್ನವೇ ಬಿಜೆಪಿ ಸಂಭ್ರಮದ ಅಲೆಯಲ್ಲಿ ತೇಲಾಡ್ತಾ ಇದೆ. ವಿಜಯೋತ್ಸವಕ್ಕೆ ಕೇಸರಿ ಪಾಳಿಯ ಭರದ ಸಿದ್ಧತೆಯನ್ನ ನಡೆಸಿದ್ದು ಮುಖಂಡರಿಂದ ಲಕ್ಷ ಲಕ್ಷ ಲಾಡುಗಳ ತಯಾರಿಯಾಗಿದೆ. ಮುಂಬೈ, ಪಾಟ್ನಾ ಸೇರಿದಂತೆ ಹಲವೆಡೆ ಲಡ್ಡುಗಳ ತಯಾರಿಯಾಗಿದೆ. ವಿದ್ಯುತ್ ದೀಪಾಲಂಕಾರಗಳಿಂದ ಬಿಜೆಪಿ ಕಚೇರಿಗಳು ಜಗಮಗಿಸ್ತಾ ಇದೆ. ಒಂದು ರೀತಿ ಹಬ್ಬದ ರೀತಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ಮುಳುಗಿರುವಂತದ್ದು. ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿ ಜಗಮಗಿಸ್ತಾ ಇದೆ ದೀಪಾಲಂಕಾರಗಳಿಂದ. ಫಲಿತಾಂಶಕ್ಕೂ ಮುನ್ನವೇ ಬಿಜೆಪಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಈಗ ಚುನಾವಣೋತ್ತರ ಸಮೀಕ್ಷೆಗಳು ಕೊಟ್ಟಿರುವಂತಹ ವರದಿಯ ಪ್ರಕಾರ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ವಿಚಾರ ತಿಳಿದಿರುವಂತಹ ಬೆನ್ನಲ್ಲೇ ವಿಜಯೋತ್ಸವಕ್ಕೆ ಕೇಸರಿ ಪಾಳಿಯ ಭರದ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಲಕ್ಷ ಲಕ್ಷ ಲಾಡುಗಳ ತಯಾರಿಯಲ್ಲಿ ತೊಡಗಿರುವಂತಹ ದೃಶ್ಯಗಳಿದು. ಮುಂಬೈ, ಪಾಟ್ನಾ ಸೇರಿದಂತೆ ಹಲವೆಡೆ ಲಡ್ಡುಗಳ ತಯಾರಿಯಾಗಿದೆ. ವಿದ್ಯುತ್ ದೀಪಾಲಂಕಾರಗಳಿಂದ ಬಿಜೆಪಿ ಕಚೇರಿಗಳು ಜಗಮಗಿಸ್ತಾ ಇದೆ. ಅಲ್ಲಲ್ಲಿ ಸಂಭ್ರಮಾಚರಣೆಗೆ ಕಾರ್ಯಕರ್ತರು ಮುಗಿಬೀಳ್ತಾ ಇರುವಂಥದ್ದು. ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಕೂಡ ಸಿಹಿ ಹಂಚಿಕೆಯ ವಿಚಾರವಾಗಿ ಮುಂಚೆನೇ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇತ್ತ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲೂ ಕೂಡ ಎಲ್ಲ ರೀತಿ ತಯಾರಿಗಳಾಗಿದೆ. ಇನ್ನು ರಾಯ್ಪುರ, ಪಾಟ್ನಾ ಹಾಗೆ ಮುಂಬೈನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಬಿಜೆಪಿ ಅಧಿಕಾರಕ್ಕೆ ಅಂದ್ರೆ ಗದ್ದುಗೆಯನ್ನ ತೀರೇ ತೀರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ರಾಯ್ಪುರ, ಪಾಟ್ನಾ, ಮುಂಬೈ ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲೂ ಕೂಡ ಬಿಜೆಪಿ ವಿಜಯ ಪತಾಕೆಯನ್ನ ಹಾರಿಸುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಸಿಹಿ ಹಂಚಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳಾಗಿದೆ. ಈ ಲಕ್ಷ ಲಕ್ಷ ಲಡ್ಡುಗಳನ್ನ ತಯಾರಿಸಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಲ್ಲಿ ಮೋದಿ ಭಾವಚಿತ್ರ ಇರುವಂತಹ ಸ್ವೀಟ್ ಪ್ಯಾಕ್ ಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಲಡ್ಡು ತಯಾರಿಕೆಯಲ್ಲಿ ನಿರತರಾಗಿರುವಂತಹ ಕಾರ್ಯಕರ್ತರ ದೃಶ್ಯಗಳಿದು. ಇವತ್ತಿನ ತೀರ್ಪು ಏನಾಗುತ್ತೆ ಅನ್ನೋದು
ಅದಕ್ಕೂ ಮುಂಚೆನೆ ನಿರ್ಧಾರ ಮಾಡಿಬಿಟ್ಟಿದೆ ಈಗಾಗಲೇ ಬಿಜೆಪಿ. ಈ ಬಾರಿ ಬಿಜೆಪಿಯೇ ವಿಜಯೋತ್ಸವಕ್ಕೆ ಮುಂದಾಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಕೇಸರಿ ಪಾಳಿಯ ಭರದ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದೆ. ಮುಖಂಡರಿಂದ ಲಕ್ಷ ಲಕ್ಷ ಲಾಡುಗಳ ತಯಾರಿ ಈಗಾಗಲೇ ಆಗ್ತಾ ಇದೆ. ಐನೂರ 43 ಕ್ಷೇತ್ರಗಳು 8,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳ ಹಣೆಬರವನ್ನ ನಿರ್ಧರಿಸಬಲ್ಲಂತಹ ಚುನಾವಣಾ ಫಲಿತಾಂಶ ಪ್ರಕಟ ಆಗುವಂತಹ ನಿಟ್ಟಿನಲ್ಲಿ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸರಿಯಾಗಿ 8 ಗಂಟೆಯ ನಂತರದಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟ ಆಗ್ತಾ ಹೋಗುತ್ತೆ. ಮತದಾರಕ್ಕೆ ಸಂಬಂಧಪಟ್ಟ ಹಾಗಿನ ಎಲ್ಲ ಪ್ರಕ್ರಿಯೆಗಳು ಬಹಳ ಸಾಂಗವಾಗಿ ನಡೆದಿತ್ತು. ಅಲ್ಲಿ ಇಲ್ಲಿ ಅಂತೇಳಿ ಸ್ವಲ್ಪ ಗೊಂದಲ ಅನ್ನುವಂಥದ್ದು ಬಿಟ್ರೆ ಬಹುತೇಕ ಎಲ್ಲವನ್ನೂ ಕೂಡ ಬಹಳ ಸಮರ್ಥವಾಗಿ ಇಲ್ಲಿ ತನಕ ಚುನಾವಣಾ ಆಯೋಗ ನಿಭಾಯಿಸಿದೆ. ಅದರ ಮುಂದುವರೆದ ಭಾಗ ಮತ ಎಣಿಕೆ ಪ್ರಕ್ರಿಯೆ 8 ಗಂಟೆ ಸಂದರ್ಭದಲ್ಲಿ ಆರಂಭ ಆಗುತ್ತೆ. ಮೊದಲು ಆಮೇಲೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸದಲ್ಲೇ ಸಂಪ್ರದಾಯವನ್ನ ಒಂದು ಪಕ್ಕಕ್ಕಿಟ್ಟು ಚುನಾವಣಾ ಆಯೋಗ ಒಂದು ಪತ್ರಿಕಾಗೋಷ್ಠಿಯನ್ನ ಕೂಡ ನಿನ್ನೆ ತುರ್ತಾಗಿ ಕರೆಯಿತು. ನಿನ್ನೆ 12:30 ಸಂದರ್ಭದಲ್ಲಿ ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಂತ ಕೆಲ ಗೊಂದಲಗಳಿಗೆ ತೆರೆ ಎಳೆಯುವಂತ ಪ್ರಯತ್ನವನ್ನ ಚುನಾವಣಾ ಆಯೋಗ ಮಾಡಿದೆ. ಅದೇನು ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿಯಂತ ಗೊಂದಲ ಇಲ್ಲ. ಮೊದಲು ಅಂಚೆ ಮತ ಎಣಿಕೆ ನಡೆಯುತ್ತೆ. ಅದಾದ ನಂತರದಲ್ಲಿ ವಿವಿಪ್ಯಾಟ್ ನಲ್ಲಿರುವಂತಹ ಮತ ಎಣಿಕೆ ನಡೆಯುತ್ತೆ. ಅದಾದ ನಂತರದಲ್ಲಿ ಸಂಪೂರ್ಣ ಮತ ಎಣಿಕೆ ಮುಗಿದಂತಹ ನಂತರದಲ್ಲಿ ಅಂದ್ರೆ ಇವಿಎಂ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಅದಾದ ನಂತರದಲ್ಲಿ ಸಂಪೂರ್ಣ ಮತ ಎಣಿಕೆ ಆದಂತ ನಂತರದಲ್ಲಿ ವಿವಿಪ್ಯಾಟ್ಗೆ ಸಂಬಂಧಪಟ್ಟ ಹಾಗಿನ ಒಂದೊಂದು ಲೋಕಸಭಾ ಕ್ಷೇತ್ರದ 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಮತ ಎಣಿಕೆ ಬೂತ್ ಸಂಬಂಧಪಟ್ಟ ಹಾಗಿನ ವಿವಿಪ್ಯಾಟ್ ನ ಎಣಿಕೆ ಕೂಡ ನಡೆಯುತ್ತೆ ಅನ್ನುವಂತ ಹೇಳಿದ್ದಾರೆ. ಈ ಮುಖೇನವಾಗಿ ಯಾವುದೇ ರೀತಿಯಂತ ಗೊಂದಲ ಇಲ್ಲ. ಎಲ್ಲೂ ಕೂಡ ಸಮಸ್ಯೆ ಸೃಷ್ಟಿಸುವಂತ ಪ್ರಯತ್ನ ಮಾಡಬೇಡಿ ಅನ್ನುವಂತ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ವಿಪಕ್ಷಗಳು ಬೇರೆ ಬೇರೆ ತೆರಣ ಅಂತ ಆರೋಪಗಳನ್ನ ಮಾಡ್ತಾ ಇದ್ವು. ಆ ಕಾರಣಕ್ಕಾಗಿ ಚುನಾವಣಾ ಆಯೋಗ ಇನ್ಯಾವುದು ಗೊಂದಲ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಸಂಪೂರ್ಣವಂತ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗಿನ ಯಾವುದು ಗೊಂದಲ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಪಟ್ಟಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.